science. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. Please subscribe. ಥ್ಯಾಂಕ್ ಯು. Thank you. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೋಭಾ. ಇವತ್ತು ವ್ಲಾಗಲ್ಲಿ ಏನೇನಿರುತ್ತೆ ಅಂದರೆ ಆ್ಯಕ್ಚುಲಿ ಡೈಲಿ ರೊಟೀನ್ ಜೊತೆಗೆ ಸ್ವಲ್ಪ ವೆರೈಟಿ. ಅಂದರೆ ಇವತ್ತು ನೆಲ್ಲಿಕಾಯಿ ಕೀಳೋದಕ್ಕೆ ಹೋಗಿದ್ವಿ. ನಾವು ನಮ್ಮನೆ ಹತ್ರ ಇದ್ದರೆ ನೆಲ್ಲಿಕಾಯಿ ಎಲ್ಲ ಕೀಳೋದಕ್ಕೆ ಹೋಗೋದಿಲ್ಲ, ಬಟ್ ಅಮ್ಮ ಮನೆ ಹತ್ರ ಇರೋದ್ರಿಂದ ಹೋಗಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಹೇಳಿ. ಹಾಗೆ ನಾನು ಇವತ್ತು ಮಾಡಿರೋ ವೆರೈಟಿ ಅಂದರೆ ಸಿಂಪಲ್ಲಾಗೆ ಮಾಡಿದ್ದೀನಿ, ಬಟ್ ಅದನ್ನು ನಿಮ್ಮ ಕಡೆ ಶೇರ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಎಲ್ಲರೂ ಈ ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡ್ದಲೇ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ನಾನು ರಂಗೋಲೆ ಬಿಡಿಸುವಾಗ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಹಾಗಾಗಿ ಈ ಥರ ಸಿಂಪಲ್ಲಾಗಿ ರಂಗೋಲೆ ಬಿಟ್ಟಾದಮೇಲೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಆ ವಿಡಿಯೋ ತೋರಿಸ್ತಾ ಇದ್ದೀನಿ. ನನಗೆ ಅಷ್ಟೊಂದು ರಂಗೋಲಿ ಚೆನ್ನಾಗಿ ಹಾಕೋಕ್ಕೆ ಬರೋಲ್ಲ, ಏನೋ ಕಲಿಬೇಕು ಹಾಕಬೇಕು ಅನ್ನೋ ಐಡಿಯಾ ಮೇಲೆ, ಜೊತೆಗೆ ಇಂಟ್ರೆಸ್ಟ್ ಜಾಸ್ತಿ ಇದೆ, ಹಾಗಾಗಿ ನಾನು ಹಾಕಿದ್ದೀನಿ. ಅದಾದಮೇಲೆ ಅಮ್ಮ ಬೆಳಗ್ಗೆನೇ ಮಳ್ಳೆ ಹುಳಿ ಕಾಳು ನೆನೆ ಹಾಕಿಬಿಟ್ಟು ಮೊಳಕೆ ಕಟ್ಟಿಸ್ಬೇಕು ಅಂತ ಹೇಳ್ಬಿಟ್ಟು ಅಮ್ಮ ಕೊಡು ಅಂತ ಅಮ್ಮ ಕೊಟ್ಟರು. ಅಮ್ಮ ಕಣ್ಣು ಕಾಣಲ್ಲ ನನಗೆ ಕೊಡು ಚೆನ್ನಾಗಿ ಅಂತ ಹೇಳ್ಬಿಟ್ಟು ಕೊಟ್ಟರು. ಸೊ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಅದನ್ನು ಕೊಟ್ಬಿಡೋಣ ಅಮ್ಮ ನೆನಕೊಳ್ಳಿ ಅಂತ ಹೇಳ್ಬಿಟ್ಟು ಅದನ್ನು ಕೊಡ್ತಾಯಿದ್ದೀನಿ. ಹಾಗೆ ಈ ವಿಡಿಯೋದಲ್ಲಿ ಯಾರಿಗೆಲ್ಲ ಏನು ಅನಿಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ. ಇಷ್ಟ ಆಯಿತು ಅಥವಾ ಇಷ್ಟ ಆಗಿಲ್ಲ, ಇಲ್ಲ ಯಾವ ಥರ ವಿಡಿಯೋ ಬೇಕು ಅದನ್ನು ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಆಮೇಲೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಹುಳ್ಳಿಕಾಳು ಆ್ಯಕ್ಚುಲಿ ನಮ್ಮ ಬಾಡಿಗೆ ತುಂಬ ಒಳ್ಳೆಯದು, ಹಾಗಾಗಿ ನಮ್ಮ ಮನೇಲಿ ಕಾಳುಗಳ ಸಾಂಬಾರು ಜಾಸ್ತಿ ಮಾಡೋಲ್ಲ, ಬಟ್ ನಾನು ಬಂದಿದ್ದೆ ಅಂತ ಹೇಳ್ಬಿಟ್ಟು ಅಮ್ಮ ನನ್ನ ಕಡೆ ಇಟ್ಕೋತಾ ಇದ್ದಾರೆ. ಹುಳ್ಳಿಕಾಳು ತಿನ್ನೋದ್ರಿಂದ ನಮ್ಮ ಬಾಡಿಗೆ ತುಂಬ ಒಳ್ಳೆಯದಿದೆ, ಹಾಗಾಗಿ ಹುಳ್ಳಿಕಾಳನ್ನ ಇಟ್ಕೋತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ಇವತ್ತು ಮಾರ್ನಿಂಗ್ ನಾವು ಎತ್ತಿಟ್ಟರೆ ನೆನೆಸಿಟ್ರೆ ರಾತ್ರಿವರೆಗೂ ನೆನೆಯುತ್ತೆ. ರಾತ್ರಿ ನೆಂದಾದಮೇಲೆ ನಾವು ಅದನ್ನು ಬಟ್ಟೆ ಕಟ್ಟಿಕ್ಕಿದ್ರೆ ಮಾರ್ನಿಂಗ್ ಅಷ್ಟೊತ್ತಿಗೆ ಬಂದಿರುತ್ತೆ. ಸೊ ಆಯ್ದಾದಮೇಲೆ ನಾನು ಸ್ವಲ್ಪ ವಾಟ್ರಿಂಗ್ ಮಾಡೋಣ ಪ್ಲ್ಯಾಂಟ್ಸ್ಗಳಿಗೆ ಅಂತ ಹೇಳ್ಬಿಟ್ಟು ನಾನು ಪ್ಲ್ಯಾಂಟಿಗೆ ನೀರು ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಳೆ ಬಿಸಿಲು ಕೂಡ ಬಂದಿದೆ. ಈ ಎಳೆ ಬಿಸಿಲಲ್ಲಿ ಆ್ಯಕ್ಚುಲಿ ಮೈ ಒಡ್ಡಬೇಕು, ಯಾಕಂದರೆ ಎಳೆ ಬಿಸಿಲಿಂದ ನಮಗೆ ವಿಟಮಿನ್ ಡಿ ಸಿಗುತ್ತೆ. ಹಾಗಾಗಿ ಪ್ಲ್ಯಾಂಟ್ಸಿಗೂ ಸಹ ನೀರು ಹಾಕೋತಾ ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಅದಾದಮೇಲೆ ತಿಂಡಿ ಮಾಡೋಣ ಅಂತ ಮನೆಯಲ್ಲಿ ಅಮ್ಮ ನನಗೆ ಚಪಾತಿ ಮಾಡು ಮತ್ತು ಕುಂಬಳಕಾಯಿ ಪಲ್ಯ ಮಾಡು ಅಂತ ಹೇಳಿದರು. ಸೊ ಕುಂಬಳಕಾಯಿ ನೆನ್ನೆನೇ ಕುಯ್ದಿಟ್ಟಿದ್ದರಿಂದ ಬೇಗ ಆಯಿತು. ಸೊ ಅದಾದಮೇಲೆ ನಾನು ಒಂದು ಬಾಣಲಿಗೆ ಉಪ್ಪು ಮತ್ತು ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಇವಾಗ ನಾವು 4 ಜನ, ಬಟ್ ತಂಗಿ ಡ್ಯೂಟಿಗೆ ಹೋಗ್ತಾಳಲ್ಲ, ಸೊ ಹಂಗಾಗಿ ಅವಳಿಗೂ ಬಾಕ್ಸಿಗೆ ಬೇಕು ಅಂತ ಹೇಳ್ಬಿಟ್ಟು ಜಾಸ್ತಿ ಕಲಿಸ್ತಾ ಇದ್ದೀವಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಯಾಕಂದರೆ ನಾನು ಆಚೆ ಇವತ್ತು ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಪ್ಲೀಸ್ ಯಾರೂ ಬೇಜಾರು ಮಾಡ್ಕೋಬೇಡಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಜೊತೆಗೆ ಇವಾಗ ನೋಡ್ತಾ ಇರ್ಬೋದು ಉಪ್ಪು ಮತ್ತು ಗೋಧಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮಿತ್ಕೋಬೇಕು. ಇಲ್ಲಿ ತುಂಬ ಗಾಳಿ ಮತ್ತು ತುಂಬ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇದೆ, ಹಾಗಾಗಿ ನಿಮಗೆ ಡಿಸ್ಟರ್ಬ್ ಆಗ್ತಾಯಿದೆ ಅಂತ ಅನ್ಕೋತೀನಿ. ಹೇಗೆ ಬಂದಿದೆ ಗೊತ್ತಿಲ್ಲ, ಬಟ್ ಆಚೆ ಇವತ್ತು ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ಬೇಜಾರು ಮಾಡ್ಕೋಬೇಡಿ. ಅದಾದಮೇಲೆ ನಾನು ಸ್ವಲ್ಪನೇ ನೀರು ಹಾಕ್ಕೋಬೇಕು. ಚಪಾತಿ ಮಾಡೋದಕ್ಕೆ ಮೇಯ್ನ್ ನಾವು ಹೇಗೆ ಕಲಿಸ್ತೀವಿ, ಹೇಗೆ ನಾದ್ತೀವಿ ಅನ್ನೋದ್ರ ಮೇಲೆ ನಾವು ಮಾಡೋ ಚಪಾತಿ ಚೆನ್ನಾಗಿ ಬರುತ್ತೆ. ಅಂದರೆ ಸಾಫ್ಟಾಗಿ ಲೇಯರ್ ಆಗಿ ಬರುತ್ತೆ. ಬಟ್ ನಾನು ಇವತ್ತು ಮಾಡ್ತಿರೋದು ಕ್ವಿಕ್ಕಾಗಿ ಬ್ಯಾಚುಲರ್ಸ್ಗೆ ಆಗಲಿ ಮತ್ತು ಹೌಸ್ ವೈಫ್ಗಳಿಗೆ ಕೆಲಸಕ್ಕೆ ಹೋಗೋರಿಗೆ ಬೇಗ ಆಗಬೇಕು ಅನ್ನೋ ಥರ ಮಾಡುವಂಥ ಚಪಾತಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ಮಿದ್ದಾದ್ಮೇಲೆ ಸ್ವಲ್ಪ ಎಣ್ಣೆನ ಈ ಥರ ಮೇಲೆ ಹಾಕ್ಬಿಟ್ಟು ಸವರ್ಬಿಟ್ಟು ನಾವು ಕ್ಲೀನಾಗಿ ನೋಡಿ ನಾನು ಅದ್ಮಿದ ತಕ್ಷಣ ಹೇಗೆ ಒಳಗೆ ಹೋಗ್ತಾಯಿದೆ ಅಂತ ಆ ಥರ ಹಿಂಗೆ ಬೆಳ್ಳಲ್ಲಿ ಪ್ರೆಸ್ ಮಾಡಿದ ತಕ್ಷಣ ಆ ಥರ ಸಾಫ್ಟಾಗಿ ಒಳಗೆ ಹೋಗಬೇಕು, ಆ ಥರ ಮಿದ್ಕೋಬೇಕು. ಮಿದ್ಕೊಂಡಾದ್ಮೇಲೆ ಈ ಥರ ಎಣ್ಣೆ ಸವರಿ ನಾವು ಅದನ್ನು ಒಂದು 1/2 ಅವರ್ ಆರ್ 1 ಅವರ್, ಟೈಮ್ ಇತ್ತು ಅಂದರೆ 1 ಅವರ್ ಇಟ್ಟರೆ ನಡೆಯುತ್ತೆ. ಟೈಮ್ ಇಲ್ಲ ಅಂದರೆ ಒಂದು 1/2 ಅವರ್ ಈ ಥರ ಪ್ಲೇಟ್ ಮುಚ್ಚಿಬಿಟ್ಟು ಗಾಳಿ ಹೋಗ್ದಂಗೆ ಮುಚ್ಚಿಡಬೇಕು, ಗಾಳಿ ಹೋಗೋಕ್ಕೆ ಬಿಡಬಾರ್ದು. ಸೊ ಅದಾದಮೇಲೆ ನಾನು ಪಲ್ಯ ಮಾಡೋಣ ಅಂತ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ.
ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿನ ಕುಯ್ದಿಟ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಕಡೆ ಅಮ್ಮ ಕುಯ್ದಿಟ್ಟಿದ್ರು, ಅದನ್ನು ಒಂದು 10 ಮಿನಿಟ್ಸ್ ಮುಂಚೆನೇ ಆಚೆ ತೆಗೆದಿಟ್ಟಿದ್ದೆ. ಯಾಕಂದರೆ ಬೇಗ ಬೇಯೋದಿಲ್ಲ, ಹಾಗಾಗಿ ಫ್ರಿಜ್ಜಿಂದನೇ ಬೇಗ ತೆಗೆದಿಟ್ಟಿದ್ದೆ. ಇದನ್ನು ಜಾಸ್ತಿ ದಪ್ಪನೂ ಕುಯ್ಕೋಬಾರ್ದು, ಜಾಸ್ತಿ ಸಣ್ಣನೂ ಕುಯ್ಕೋಬಾರ್ದು. ಸಣ್ಣ ಕುಯ್ಕೊಂಡ್ರೆ ತೀರಾ ಬೇಗ ಮೆತ್ತಗಾಗ್ಬಿಡುತ್ತೆ, ಆಮೇಲೆ ಮೆತ್ತಗೆ ಅನಿಸುತ್ತೆ ಪಲ್ಯ. ಸೊ ಹಾಗಾಗಿ ಮೀಡಿಯಮ್ ಸೈಜಲ್ಲಿ ಕುಯ್ಕೊಂಡು ನಾನು ಈಗ ಪಲ್ಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಈಗ ಗ್ಯಾಸ್ ಆನ್ ಮಾಡಿಬಿಟ್ಟು ನಾನು ಬಾಣಲಿಯಲ್ಲಿ ಮಾಡ್ಕೊತಾ ಇದ್ದೀನಿ ಪಲ್ಯನ. ನಮ್ಮನೇಲಿ ನಮ್ಮ ಅಪ್ಪು ಅಮ್ಮು ಪಲ್ಯ ತಿನ್ನೋದಿಲ್ಲ. ಸೊ ಇನ್ನು ನಾನು, ಅಮ್ಮ, ಯಶು. ಅದರಲ್ಲಿ ಯಶುಗೆ ಬಾಕ್ಸಿಗೂ ಬೇಕಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಬಾಣಲಿ ಸ್ವಲ್ಪ ಬಿಸಿ ಆಗಿದ ತಕ್ಷಣವೇ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಈ ಥರ ಸಾಸಿವೆ ಸ್ವಲ್ಪ ಚಿಟಪಟ ಅನ್ನೋವಾಗ ನಾವು ಕಡಲೆಬೇಳೆ ಹಾಕ್ಕೋಬೇಕಾಗ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಆ್ಯಕ್ಚುಲಿ ಕೆಲವರು ಕಡಲೆಬೇಳೆ ಹಾಕೋದಿಲ್ಲ. ನನಗೆ ಆ್ಯಕ್ಚುಲಿ ಮಧ್ಯ ಕಡಲೆಬೇಳೆ ಸಿಕ್ಕಿದ್ರೆ ತುಂಬ ಇಷ್ಟ, ಹಾಗಾಗಿ ಕಡಲೆಬೇಳೆ ಹಾಕೋತಾ ಇದ್ದೀನಿ. ನಮ್ಮ ಊರಲ್ಲೂ ಅಂದರೆ ಅತ್ತೆ ಮನೆಯಲ್ಲಿ, ಅಮ್ಮನ ಮನೆಯಲ್ಲೂ ಸಹ ಇದೇ ಕಡಲೆಬೇಳೆ ಹಾಕಿನೇ ಮಾಡ್ತಾಯಿದ್ರು. ಸೊ ಹಾಗಾಗಿ ನಾನು ಅದನ್ನೇ ಫಾಲೋ ಮಾಡ್ತಾಯಿದ್ದೀನಿ. ಕೆಲವೊಂದು ರೆಸಿಪೀಸು ನನಗೆ ಬರೋದು ನಮ್ಮ ತಾಯಿಗೆ ಬರೋದಿಲ್ಲ. ಸೊ ನಾನು ಆಲ್ಮೋಸ್ಟ್ ಕಲ್ತಿದ್ದೀನಿ, ಹಂಗಂತ ಫುಲ್ಲು ಕಲ್ತಿಲ್ಲ ಅಂತ ಇಲ್ಲ, ಫುಲ್ ಕಲ್ತಿದ್ದೀನಿ ಅಂತಲೂ ಇಲ್ಲ, ಒಂದು ರೇಂಜಿಗೆ ಮಾಡ್ತೀನಿ. ಸೊ ಅದಾದಮೇಲೆ ನಾನು ಕರ್ಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಕರ್ಬೇವಿನ ಸೊಪ್ಪು ಹಾಕಿದ ತಕ್ಷಣವೇ ನಾವು ಹಸಿರು ಮೆಣಸಿನ್ಕಾಯಿನ ರೆಡಿ ಇಟ್ಕೊಂಡಿರಬೇಕು ಹಾಕಲಿಕ್ಕೆ. ಅದು ಜಾಸ್ತಿ ಕರ್ಪಗಾಗ್ಬಿಡುತ್ತೆ, ಬೇಗ ಸೀದೋಗ್ಬಿಡುತ್ತೆ. ಸೊ ಹಾಗಾಗಿ ಅದಾದಮೇಲೆ ನಾವು ಇದಕ್ಕೆ ಹಸಿರು ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಹಾಕಬೇಕು, ಯಾಕಂದರೆ ಕುಂಬಳಕಾಯಿ ಸ್ವಲ್ಪ ಸ್ವೀಟ್ ಇರುತ್ತೆ. ಹಾಗಾಗಿ ನಾನು ಹಸಿರು ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು. ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು ಅಂತಂದರೆ ಅದ್ರ ಮೇಲುಗಡೆ ಲೇಯರ್ ಇರುತ್ತಲ್ವ, ಹಸಿರು ಮೆಣಸಿನ್ಕಾಯಿ ಲೇಯರ್, ಅದು ವೈಟ್ ಕಲರ್ ಆಗುತ್ತೆ. ನೋಡ್ತಾ ಇರ್ಬೋದು, ಕೆಲವೊಂದು ಆಲ್ರೆಡಿ ಆಯಿತು. ಈ ಥರ ಚೆನ್ನಾಗಿ ಎಣ್ಣೆಲಿ ಕರೆದು ಅದು ಖಾರ ಎಲ್ಲ ಎಣ್ಣೆಗೆ ಹೊಂದ್ಕೊಂಡಿರಬೇಕು, ಖಾರ ಎಲ್ಲ ಬಿಡ್ಕೋಬೇಕು. ನೆಕ್ಸ್ಟ್ ಅದಾದಮೇಲೆ ಈರುಳ್ಳಿ ಹಾಕಬೇಕು. ನೋಡ್ತಾ ಇರ್ಬೋದು, ಈ ಥರ ಸಣ್ಣದಾಗಿ ಈರುಳ್ಳಿನ ಹಚ್ಚಿಟ್ಕೊಂಡಿರಬೇಕು. ಜಾಸ್ತಿ ದಪ್ಪ ಕುಯ್ಕೋಬಾರ್ದು, ಬೇಗ ಬೇಯೋದಿಲ್ಲ. ಹಾಗಾಗಿ ಸ್ಮಾಲಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರಬೇಕು. ಈ ಥರ ನಾನು 2 ಈರುಳ್ಳಿ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಇದು ಅಷ್ಟೇ. ಇದನ್ನ ಹಾಕಿದ ತಕ್ಷಣವೇ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಆಗೋವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನೀಗ ಉಪ್ಪು ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೋಡಿ, ಉಪ್ಪು ಹಾಕಾದ್ಮೇಲೂ ಸಹ ಒಂದು ಸತಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ 2 ಮಿನಿಟ್ಸ್ ಬಿಟ್ಟರೆ ಸಾಕು, ಅದು ಅದ್ರ ಕಲರ್ ಚೇಂಜ್ ಆಗಿ ಸ್ವಲ್ಪ ಬೇಯುತ್ತೆ. ಅಂದರೆ ಇದು ಫುಲ್ ಬೇಯಬೇಕು ಅಂತ ಏನಿಲ್ಲ ಈರುಳ್ಳಿ, ಯಾಕಂದರೆ ಕುಂಬಳಕಾಯಿ ಹಾಕಾದ್ಮೇಲೂ ನಾವು ಸ್ವಲ್ಪ ಬೇಯಿಸ್ತೀವಲ್ವ, ಅಷ್ಟರೊಳಗೆ ಈರುಳ್ಳಿ ಫುಲ್ ಬೇಯುತ್ತೆ. ಹಾಗಾಗಿ ಜಾಸ್ತಿ ಏನು ಬೇಯಿಸ್ಕೊಳ್ಳೋದು ಅವಶ್ಯಕತೆ ಇರಲ್ಲ. ಒಂದು 2 ಮಿನಿಟ್ಸ್ ಆಗಿದ ತಕ್ಷಣವೇ ನಾವು ಕುಂಬಳಕಾಯಿ ಹಾಕಬೇಕು. ನೋಡ್ತಾ ಇರ್ಬೋದು, ಕುಂಬಳಕಾಯಿ 10 ಮಿನಿಟ್ಸ್ ಮುಂಚೆನೇ ಆಚೆ ತೆಗೆದಿಟ್ಕೊಂಡಿದ್ದೀನಿ ಫ್ರಿಜ್ಜಿಂದ. ಸೊ ಅದನ್ನು ನಾನು ಇವಾಗ ಹಾಕ್ತಾಯಿದ್ದೀನಿ. ಒಂದು ಕುಂಬಳಕಾಯಿ ಚಿಕ್ಕದಿತ್ತು, ಕುಂಬಳಕಾಯಿ ಫುಲ್ಲೂ ನಾನು ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ವ, ಚೆನ್ನಾಗಿದೆ ಕುಂಬಳಕಾಯಿ ಕಲರ್ ಕೂಡ. ಎಲ್ಲೋನೂ ಅಲ್ಲ, ಆರೆಂಜು ಅಲ್ಲ, ಆ ಕಲರ್ ಇದೆ. ಸೊ ಇದು ಹಾಕಾದ್ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಹಾಗೇ ನೀರು ಬಿಡ್ಕೋಬೇಕು. ಈ ಥರ ಕುಂಬಳಕಾಯಿ ಹಾಕಾದ್ಮೇಲೆ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಕ್ಚುಲಿ ಏನಂದರೆ ಕುಂಬಳಕಾಯಿ ನಮ್ಮ ಬಾಡಿಗೆ ತುಂಬ ಒಳ್ಳೆಯದು, ಯಾಕಂದರೆ ಇದರಲ್ಲಿ ಐರನ್ ಕಂಟೆಂಟ್ ಅಂದರೆ ಕಬ್ಬಿಣಾಂಶ ಇರುತ್ತೆ. ಹಾಗಾಗಿ ನಾವು ಕುಂಬಳಕಾಯಿನ ರೆಗ್ಯುಲರಿ ತಿನ್ನಬೇಕು, ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆದ್ರೂ ತಿನ್ನಬೇಕು. ಆಮೇಲೆ ವಿಟಮಿನ್ ಇ, ವಿಟಮಿನ್ ಎ ಕೂಡ ಇದೆ. ಸೊ ಇದರಿಂದ ರೋಗ ನಿರೋಧಕ ಶಕ್ತಿ ಕೂಡ ನಮ್ಮ ದೇಹದಲ್ಲಿ ಹೆಚ್ಚಾಗುತ್ತೆ. ಹಾಗಾಗಿ ನಾವು ಬೇಗ ಹುಷಾರು ಬೀಳೋದೇ ಆಗಲಿ ಅದೆಲ್ಲ ಆಗೋದಿಲ್ಲ. ಸೊ ಕುಂಬಳಕಾಯಿನ ರೆಗ್ಯುಲರಿ ತಿನ್ನಬೇಕು, ತುಂಬ ಒಳ್ಳೆಯದು. ಜೊತೆಗೆ ಮಕ್ಳಿಗೂ ತಿನ್ನಿಸ್ಬೇಕು. ಈ ಥರ ಪ್ಲೇಟ್ ಮುಚ್ಚಿ ಒಂದು 5 ಮಿನಿಟ್ಸ್ ಬಿಟ್ಟು ನಾವು ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ಬಿಡುತ್ತೆ. ಸೊ ಇದಾದಮೇಲೆ ಈ ಥರ ಕೈ ಆಡಿಸ್ತಾ ಇಲ್ಲ ಅಂದರೆ ತಳ ಹತ್ಬಿಡುತ್ತೆ. ಸೊ ನಾವು ಮಧ್ಯ ಈ ಥರ ಕೈ ಆಡಿಸ್ಬೇಕು. ಸ್ವಲ್ಪ ನೀರಿನಂಶ ಬರುತ್ತೆ, ಅಂದರೆ ನೀರು ಬಿಡ್ಕೊಳ್ಳುತ್ತೆ. ಅದಾದಮೇಲೆ ನಾವು ಇನ್ನೊಂದು ಸ್ವಲ್ಪ ನೀರು ಹಾಕಿ, ಅಂದರೆ ಒಂದು 1/4 ಲೋಟ ನೀರು ಹಾಕ್ಬಿಟ್ಟು ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇಲ್ಲಾಂದರೆ ಬೆಂದಿಲ್ಲ ಅಂದ್ರೂ ಕಷ್ಟನೇ, ಅಂದರೆ ತೀರಾನು ಬೇಯಿಸಬಾರ್ದು. ಅದಾದಮೇಲೆ ಒಂದು 3/4 ಭಾಗ ಬೆಂದಿದೆ ಅಂತ ಅನಿಸಿದಾಗ ನಾವು ಈ ಥರ ಕಾಯಿ ತುರಿನ ಹಾಕ್ಕೋಬೇಕು. ನಾವು ಆ್ಯಕ್ಚುಲಿ ಈಗ ನಾನು ಕೊಬ್ಬರಿ ತುರಿ ಹಾಕ್ಕೋತಾ ಇದ್ದೀನಿ, ಕಾಯಿ ತುರಿ ಇರಲಿಲ್ಲ ಅಂತ ಹೇಳ್ಬಿಟ್ಟು. ಯಾವುದಾದ್ರೂ ಹಾಕ್ಕೋಬೋದು, ಅಂದರೆ ಜಾಸ್ತಿ ಹಾಕಬಾರ್ದು, ಯಾಕಂದರೆ ಅದು ಕುಂಬಳಕಾಯಿನೂ ಸ್ವೀಟ್ ಇರುತ್ತೆ, ಕಾಯಿನೂ ಸ್ವೀಟ್ ಇರುತ್ತಲ್ವ, ಆಮೇಲೆ ಸ್ವೀಟ್ ಆಗಿಬಿಡುತ್ತೆ.
ಹಾಗಾಗಿ ಸ್ವಲ್ಪ ಹಾಕ್ಕೋಬೇಕು. ಬೇರೆಯವರೆಲ್ಲರೂ ವ್ಲಾಗ್ ಮಾಡ್ತಾನೆ ಮಾತಾಡ್ತಾ ವಾಯ್ಸ್ ಇದು ಮಾಡ್ತಾರೆ, ಬಟ್ ನನಗೆ ಹಂಗಾಗೋದಿಲ್ಲ. ಯಾಕಂದರೆ ನಮ್ಮ ಮನೇಲಿ ಮಕ್ಕಳಿದ್ದಾರೆ, ಸೊ ಗಲಾಟೆ ಆಗ್ತಿರುತ್ತೆ, ನಿಮಗೂ ಅಷ್ಟು ಕ್ಲಾರಿಟಿ ಇರೋದಿಲ್ಲ, ಕೇಳೋದಕ್ಕೆ ಹಿಂಸೆ ಆಗುತ್ತೆ, ಜೊತೆಗೆ ಅಷ್ಟು ಕಂಫರ್ಟಬಲ್ಲಾಗಿ ಇರೋದಿಲ್ಲ. ಹಂಗಾಗಿ ನಾನು ವಾಯ್ಸ್ ಓವರ್ನ ವಿಡಿಯೋ ಮಾತ್ರ ಮಾಡಿಕೊಂಡು ಆಮೇಲೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅದಾದಮೇಲೆ ನಾವು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮುಚ್ಚಿ ಇನ್ನೊಂದು 5 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಆಮೇಲೆ ನಾವು ಪಲ್ಯ ರೆಡಿ ಆಯಿತು, ಇನ್ನೇನು 5 ಮಿನಿಟ್ಸ್ ಇದೆ ಅನ್ನೋವಾಗ ಮುಚ್ಚಿದ್ನಲ್ಲ. ಅದಾದಮೇಲೆ ಚಪಾತಿ ಹೇಗಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ, ಮುಚ್ಚಳ ತೆಗೆದು ಎಷ್ಟು ಸಾಫ್ಟ್ ಆಗಿದೆ. ಅದಾದಮೇಲೆ ಈ ಥರ ನಾನು ಒಂದೇ ಸಮಕ್ಕೆ ಒಂದೊಂದು ಉಂಡೆಗಟ್ಟಿ ಇಟ್ಕೊಳ್ತೀನಿ. ಇದಾದಮೇಲೆ ನೋಡ್ತಾ ಇರ್ಬೋದು, ಒಂದನ್ನು ಹಸಿಟ್ಟೊಳಗಡೆ ಈ ಥರ ಅದ್ಬಿಟ್ಟು ಒಂದು ಕಡೆ ಇಟ್ಕೋಬೇಕು. ನೆಕ್ಸ್ಟ್ ಎರಡನೇದನ್ನು ಉಂಡೆ ತೊಗೊಂಡ್ಬಿಟ್ಟು ಮಧ್ಯದಲ್ಲಿ ಒಂದಕ್ಕೆ ಮಾತ್ರ ಆಯಿಲ್ ಹಚ್ಚಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಈ ಥರ ಮಾಡೋದ್ರಿಂದ ಚಪಾತಿ ಬೇಗ ಆಗಿಬಿಡುತ್ತೆ. ನಾವು ಚಪಾತಿ ಮಾಡಿದ್ವಿ ಹರ್ಕೊಂಡು ಕುತ್ಕೋಬೇಕು ಅನ್ನೋದೆಲ್ಲ ಇರೋದೇ ಇಲ್ಲ, ಟೈಮು ಸೇವ್ ಆಗುತ್ತೆ, ಜೊತೆಗೆ ಬೇಗ ಕ್ವಿಕ್ಕಾಗಿ ಚಪಾತಿ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು, ಈ ಥರ ಒಂದಕ್ಕೆ ಮಾತ್ರ ಎಣ್ಣೆ ಹಚ್ಕೋಬೇಕು, ಇನ್ನೊಂದನ್ನು ಈ ಥರ ಮಡ್ಚಿಬಿಟ್ಟು ಅಂದರೆ ಅದ್ರ ಮೇಲೆ ಇಟ್ಬಿಟ್ಟು ಈ ಥರ ಪ್ರೆಸ್ ಮಾಡ್ಕೋಬೇಕು, ಸಣ್ಣಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಹಸಿಟ್ಟು. ಅದಾದಮೇಲೆ ಮಾಮೂಲಿ ನಾವು ಚಪಾತಿ ಹರಿತೀವಲ್ಲ ಆ ಥರ ನಾವು ಹರ್ಕೋಬೇಕು. ಕೆಲವ್ರಿಗೆ ಚಪಾತಿ ರೌಂಡಾಗಿ ಬರೋದಿಲ್ಲ, ಯಾರಿಗೂ ಸಡನ್ನಾಗಿ ಬೇಗ ಚಪಾತಿ ರೌಂಡಾಗಿ ಮಾಡೋದಕ್ಕೆ ಬರೋದಿಲ್ಲ. ಮಾಡ್ತಾ ಅಭ್ಯಾಸ ಆಗುತ್ತೆ. ಸ್ಟಾರ್ಟಿಂಗು ಶ್ರೀಲಂಕಾ, ಪಾಕಿಸ್ತಾನ ಈ ಥರ ಎಲ್ಲ ಆಗಿಬಿಡುತ್ತೆ. ಡೋಂಟ್ ವರಿ, ಮಾಡ್ತಾ ಅದೇ ರೌಂಡ್ ಶೇಪಿಗೆ ಬರುತ್ತೆ. ನನಗೂ ಸ್ಟಾರ್ಟಿಂಗ್ ಬರ್ತಿರ್ಲಿಲ್ಲ, ಮಾಡ್ತಾ ಈಗ ಪರವಾಗಿಲ್ಲ. ನಾನು ಒಂದು ರೇಂಜ್ಗೆ ಒಂದು ರೌಂಡ್ ಮಾಡ್ತೀನಿ, ತೀರಾ ರೌಂಡು ಆಗಲ್ಲ, ಒಂದು ರೇಂಜಿಗೆ ಪರವಾಗಿಲ್ಲ, ಚಪಾತಿ ಥರ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ನಾನು ಹೇಗೆ ಹರ್ಕೋತಾ ಇದ್ದೀನಿ ಅಂತ. ಈ ಥರ ಮಾಡೋದ್ರಿಂದ ಟೈಮ್ ಸೇವ್ ಆಗುತ್ತೆ. ಸೊ ಹಾಗಾಗಿ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಆಗುತ್ತೆ ಅಂತ, ಜೊತೆಗೆ ಮಾಡಿ ನನಗೆ ಕಮೆಂಟ್ ಕೂಡ ಮಾಡಿ. ನೋಡಿ, ಈ ಥರ ಕ್ಲೀನಾಗಿ ದಡದಲ್ಲಿ ಸ್ವಲ್ಪ ಚಪಾತಿ ಹಿಟ್ಟು ಜಾಸ್ತಿ ಇದೆ ಅನಿಸಿದ್ರೆ ನಾವು ದಡದಲ್ಲಿ ನಾದ್ಕೋಬೇಕಾಗುತ್ತೆ, ಅಂದರೆ ತೀಡ್ಕೋಬೇಕು. ಇಲ್ಲ ಮಧ್ಯದಲ್ಲಿದೆ ಅಂದರೆ ಮಧ್ಯದಲ್ಲಿ ತೀಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ದಡದಲ್ಲೆಲ್ಲ ತೀಡ್ಕೊಂಡಾದ್ಮೇಲೆ ಈ ಥರ ನಾವು ಅರ್ದು ಒಂದು ಸೈಡ್ ಎತ್ತಿಟ್ಕೋಬೇಕು. ನಮ್ಮ ಮನೇಲಿ ಆದರೆ ನಾನು ಅರ್ದಿದ ತಕ್ಷಣ ಬೇಯಿಸ್ಕೊತಾ ಇರ್ತೀನಿ. ಈ ಕಡೆ ಒಂದು ಬೇಯೋ ಅಷ್ಟೊತ್ತಿಗೆ ಇನ್ನೊಂದು ರೆಡಿ ಮಾಡ್ಕೊತೀನಿ, ಹರ್ಕೊತೀನಿ. ಬಟ್ ಅಮ್ಮ ಮನೇಲಿ ಆಗಲ್ಲ, ಅರ್ದಿಟ್ಟಿರ್ತೀನಿ. ನೋಡ್ತಾ ಇರ್ಬೋದು, ಪಲ್ಯ ರೆಡಿ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗಾಗಿದೆ ಅಂತ. ಎಷ್ಟು ಕಲರ್ಫುಲ್ಲಾಗಿದೆ ಅಲ್ವಾ? ಹಾಗೆ ಅಷ್ಟೇ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ, ಜೊತೆಗೆ ಬಾಡಿಗೆ ಮತ್ತು ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು. ನೋಡಿ, ಈಗ ಚಪಾತಿ ಕೂಡ ನಾನು ಬೇಯಿಸೋಕ್ಕೆ ಹಾಕಿದ್ದೀನಿ. ನೋಡಿ, ಈ ಥರ ಹಾಕಿದ ತಕ್ಷಣವೇ ಸ್ವಲ್ಪ ಎದಳ್ಬಿಡುತ್ತೆ. ಸೊ ನಾವು ಅವಾಗ ಈ ಥರ ಮರ್ಚೆಕಾಯಿ ಇಟ್ಬಿಟ್ಟು ಹಿಂಗೆ ಎತ್ತಿದ್ರೆ ಇನ್ನೊಂದು ಮೇಲ್ಗಡೆ ಅಂದರೆ 2 ಹಾಕಿರ್ತೀವಲ್ವ, ಒಂದು ಲೇಯರ್ ಎದ್ಬಿಡುತ್ತೆ, ಅಂದರೆ ಒಂದು ಚಪಾತಿ ಮೇಲೆ ಎದ್ದೇಳುತ್ತೆ. ತೀರಾ ಹಿಂಸೆ ಕೊಟ್ಟು ಎತ್ತೋದೇನು ಬೇಡ, ಉರಿ ಇಟ್ಕೊಂಡು ನಾವು ಚಪಾತಿನ ತಿರ್ಬಾಕಿದ್ರೆ ಅದಾಗದೇ ಬಿಡ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದು, ಇನ್ನೊಂದು ಚಪಾತಿನೂ ಕೂಡ ಹಾಕಿ ನಾನು ತೋರಿಸ್ತೀನಿ. ಇದು ಮೊದಲನೇ ಚಪಾತಿ, ಅಂದರೆ ಹೆಂಚು ಕಾದಿರಲಿಲ್ಲ, ಹಂಗಾಗಿ ಸ್ವಲ್ಪ ಹೆಂಚಿಗೆ ಅಂಟ್ಕೊಂತು. ಸೊ ಈಗ 2ನೇ ಚಪಾತಿ ಹಾಕ್ತೀನಿ. ಮೊದಲನೇ ಚಪಾತಿ ಎದೊಳೋದೇ ಸ್ವಲ್ಪ ಲೇಟು, ಹೆಂಚು ಕಾದ್ಮೇಲೆ ಬೇಗ ಚಪಾತಿ ಒಂದರಿಂದ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು, ಒಂದು ಆಯಿತು. ಸೊ ಇವಾಗ ನಾನು 2ನೇ ಚಪಾತಿ ಮಾಡ್ತಾಯಿದ್ದೀನಿ, ಅಂದರೆ 2ನೇ ಚಪಾತಿನ ಅರ್ದಿರೋ ಚಪಾತಿನ ನಾನು ಹಾಕ್ತಾಯಿದ್ದೀನಿ. ಈ ಚಪಾತಿ ತುಂಬ ಬೇಗ ಬೇಯಿತು. ಜೊತೆಗೆ ಫಸ್ಟ್ನೇ ಚಪಾತಿ ಸ್ವಲ್ಪ ರಫ್ ಇರುತ್ತೆ, ಅಂದರೆ ಒರಟಿರುತ್ತೆ. ಯಾಕಂದರೆ ಹೆಂಚು ಕಾಯ್ದಲ್ಲೇ ಹಾಕಿರ್ತೀವಿ, ಮತ್ತು ಸ್ವಲ್ಪ ಟೈಮ್ ತೊಗೊಳುತ್ತಲ್ವ, ಹಾಗಾಗಿ ಅದು ಸ್ವಲ್ಪ ಒರಟು ಅನಿಸುತ್ತೆ. ಈಗ ನಾನು 2ನೇ ಚಪಾತಿ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಈ ಚಪಾತಿ ಎಷ್ಟು ಬೇಗ ಆಗುತ್ತೆ, ಜೊತೆಗೆ ಸಾಫ್ಟಾಗಿರುತ್ತೆ, ಯಾಕಂದರೆ ಹೆಂಚು ಕಾಯ್ದಿರುತ್ತಲ್ವ. ಹಾಗಾಗಿ ಇನ್ನು ಮಾಡೋ ಚಪಾತಿಗಳೆಲ್ಲ ನಾವು ಕ್ವಿಕ್ಕಾಗಿ ಹರ್ಕೋಬೇಕಾಗುತ್ತೆ. ನಾನು ಅರ್ದಿಟ್ಟಿರೋದ್ರಿಂದ ಟೆನ್ಷನ್ ಇಲ್ಲ, ಬೇಗ ಬೇಯಿಸ್ಕೋಬೋದು. ನೋಡ್ತಾ ಇರ್ಬೋದು, ಈ ಥರ ಚೆನ್ನಾಗಿ ಒಂದು ಲೇಯರಾಗಿ ಮಡ್ಚಾಕೋಬೇಕು. ನೋಡ್ತಾ ಇರ್ಬೋದು, ಈ ಚಪಾತಿ ಎಷ್ಟು ಬೇಗ ಆಗುತ್ತೆ, ಜೊತೆಗೆ ಹೇಗೆ ಉಬ್ಬುತ್ತೆ ಅಂತ ನೀವು ನೋಡ್ತೀರಾ. ಈಗ ಸ್ವಲ್ಪ ಎಣ್ಣೆ ಕೂಡ ಹಾಕ್ಬೋದು. ಕೆಲವರು ಆಯಿಲ್ ಲೆಸ್ ಕೇಳ್ತಾರೆ, ಅವರು ಹಾಗೇನೂ ಬೇಯಿಸ್ಕೋಬೋದು. ಬಟ್ ನನಗೆ ಸ್ವಲ್ಪ ಎಣ್ಣೆ ಇರಬೇಕು. ನಮ್ಮ ಮನೇಲಾದರೆ ಸ್ವಲ್ಪ ತುಪ್ಪ ಹಾಕಿನೇ ನಾನು ಬೇಯಿಸ್ತೀನಿ, ಯಾಕಂದರೆ ನನ್ನ ಮಗ ತುಪ್ಪ ತಿನ್ನೋದಿಲ್ಲ. ಹಾಗಾಗಿ ನಾನು ಬೇಯಿಸುವಾಗಲೇ ತುಪ್ಪ ಹಾಕ್ಬಿಟ್ಟು ಬೇಯಿಸ್ಕೊಡ್ತೀನಿ ಅವನಿಗೆ. ಈ ಥರ ನೋಡಿ, ಬಬಲ್ಸ್ ಥರ ಊದ್ಕೋತಾ ಇದೆ ಚಪಾತಿ. ಈ ಥರ ಊದಿದ್ರೆ ಸಾಫ್ಟಾಗಿ ಬಂದಿರುತ್ತೆ ಅಂತ. ಫಸ್ಟ್ನೇದಕ್ಕೂ ಇದಕ್ಕೂ ವ್ಯತ್ಯಾಸ ನಿಮಗೆ ಈಗ ನೋಡ್ತಾ ಇರ್ಬೋದು. 2ನೇದು ಎಷ್ಟು ಬೇಗ ಬೇಯಿತು, ಜೊತೆಗೆ ಎಷ್ಟು ಸಾಫ್ಟಾಗಿ ಲೇಯರ್ ಬಿಡ್ಕೊಳ್ಳೋಕ್ಕೆ ಹೇರ್ ತುಂಬಿಕೊಂಡು ಊದ್ಕೋತಾ ಇದೆ
ಪೂರಿ ಥರ. ನೋಡಿ ಈ ಥರ ಬೇಯ್ಕೊಂಡ್ಮೇಲೆ ನಾವು ಎರಡೂ ಕಡೆನೂ ಕ್ಲೀನಾಗಿ ಬೇಯಿಸ್ಕೋಬೇಕು. ಯಾಕಂದರೆ ಇದು ಎರಡು ಇರೋದ್ರಿಂದ ಕ್ಲೀನಾಗಿ ಬೇಯಿಸ್ಕೋಬೇಕು, ಇಲ್ಲಾಂದರೆ ಹಸಿ ಹಸಿ ಅನಿಸುತ್ತೆ. ದಡದಲ್ಲೆಲ್ಲ ಬೆಂದಿರೋಲ್ಲ, ಮಧ್ಯದಲ್ಲಿ ಮಾತ್ರ ಬೆಂದಿರುತ್ತೆ. ಅಂಥ ಟೈಮಲ್ಲಿ ದಡನೂ ಬೇಯೋವರೆಗೂ ನಾವು ಕ್ಲೀನಾಗಿ ಸುತ್ತಲೂ ತಿರುವಾಕೊಂಡು ಈ ಥರ ಬೇಯಿಸ್ಕೋಬೇಕು. ನಾವು ಚಪಾತಿನ ಮಾಡ್ತಾನೆ ನಮಗೆ ಬರೋದು. ಯಾರು ಮೊದಲನೇ ಸತಿ ಮಾಡಿದ ತಕ್ಷಣವೇ ಪರ್ಫೆಕ್ಟ್ ಆಗೋದಿಲ್ಲ. ನಾವು ಮಾಡ್ತಾ ಚೆನ್ನಾಗಿ ಚಪಾತಿ ಮಾಡ್ತೀವಿ. ಆ್ಯಕ್ಚುಲಿ ನನಗೆ ಸ್ಟಾರ್ಟಿಂಗ್ ಚಪಾತಿ ಅಷ್ಟು ಬರ್ತಿರ್ಲಿಲ್ಲ. ನನ್ನ ಫ್ರೆಂಡು ಈ ಚಪಾತಿ ಮಾಡೋದನ್ನು ನನಗೆ ಹೇಳ್ಕೊಟ್ಟಿದ್ದು, ಅಂದರೆ ಕಲ್ಪನಾ ಅಂತೀನಲ್ವ, ಅವರು ನನಗೆ ಈ ಚಪಾತಿ ಮಾಡೋದನ್ನು ಹೇಳ್ಕೊಟ್ಟಿದ್ದು. ಅವ್ರು ಮಾಡೋದು ನೋಡಿ ನಾನು ಕಲ್ತ್ಕೊಂಡು ಈಗ ನಾನು ನಮ್ಮ ಮನೇಲಿ ಮಾಡ್ತೀನಿ. ಜೊತೆಗೆ ಅಮ್ಮ ಮನೆಯಲ್ಲೂ ಬೇಗ ಆಗಬೇಕಲ್ವ, ಅಂದರೆ ಮಾರ್ನಿಂಗ್ ಬೇಗ ನನ್ನ ತಂಗಿ ಡ್ಯೂಟಿಗೆ ಹೋಗ್ತಾಳೆ ಅಂದ್ಬಿಟ್ಟು ಬೇಗ ಆಗಲಿ ಅಂತ ನಾನು ಇಲ್ಲಿನೂ ಇದನ್ನು ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ಬಟ್ ಅಮ್ಮ ಮಾಡಲ್ಲ ಅನಿಸುತ್ತೆ, ನಾನಷ್ಟೇ ಇದನ್ನು ಮಾಡ್ತೀನಿ. ಇಲ್ಲಿಗೆ ಬಂದರೆ ನಾನೇ ಮಾಡೋದ್ರಿಂದ ಬೇಗ ಆಗಬೇಕು ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಮಡ್ಚೆಕಾಯಲ್ಲಿ ಹಿಂಗೆ ಎತ್ತುತ್ತಿದ್ರೆ ಚಪಾತಿ ಎಷ್ಟು ಈಸಿಯಾಗಿ ಬಿಚ್ಕೋತಾ ಇದೆ ಅಂತ. ನಾವು ಅದು ತೆಗಿಬೇಕು ಅಂತ ಕಷ್ಟಪಡೋ ಆಗಿಲ್ಲ, ಏನಿಲ್ಲ. ಚೆನ್ನಾಗಿ ತಿರುವಾಗಿ ಸುತ್ತಲೂ ಬೇಯೋ ಅಷ್ಟೊತ್ತಿಗೆ ನಾವು ಆ ಚಪಾತಿ ಅದಾಗದೇ ಬಿಚ್ಕೊಳ್ಳುತ್ತೆ ಬೆಂದಿದ ತಕ್ಷಣವೇ. ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಬಿಟ್ಕೊಂಡಿದೆ, ಜೊತೆಗೆ ಎಷ್ಟು ಕ್ಲೀನಾಗಿ ಬೆಂದಿದೆ ಅಂತ. ಚಪಾತಿ ಎಷ್ಟು ತೆಳುವಿದೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. ನಾನು ಎತ್ತಿ ಹಿಡಿದಾಗ ಗೊತ್ತಾಯಿತು ಅನಿಸುತ್ತೆ ನಿಮಗೆ. ಸೊ ಅದನ್ನು ನಾನು ಈಗ ಬೇರೆ ತಟ್ಟೆಗೆ ಹಾಕೋತಾ ಇದ್ದೀನಿ. ಒಂದೇ ಸತಿ 2 ಚಪಾತಿ ಎಷ್ಟು ಈಸಿ ಅಲ್ವಾ ಮಾಡೋದು. ನೋಡ್ತಾ ಇರ್ಬೋದು ಎಷ್ಟು ಈಸಿ, ಮತ್ತು ಚಪಾತಿ ಎಷ್ಟು ಸಾಫ್ಟ್ ಇದೆ ಅಂತ ನಾನು ಹಿಡಿದು ತೋರಿಸ್ತೀನಿ ನೋಡಿ. ಹಿಂಗೆ ಹಿಡಿದ್ರೂ ಅದು ಎಲ್ಲೂ ಹರ್ಕೊಳ್ಳಿಲ್ಲ. ಈ ಥರ ಹರ್ಕೊಂಡಿಲ್ಲ ಅಂದರೆ ಅದು ಚಪಾತಿ ಸಾಫ್ಟ್ ಇದೆ ಅಂತ ಅರ್ಥ. ನೋಡ್ತಾ ಇರ್ಬೋದು 2 ಚಪಾತಿ ಎಷ್ಟು ನೀಟಾಗಿ ಬೆಂದಿದೆ, ಸುತ್ತಲೂ ಬೆಂದಿದೆ, ಜೊತೆಗೆ ಎಷ್ಟು ಈಸಿಯಾಗಿ ಆಗೋಯಿತು 2 ಚಪಾತಿ. ಈಗ 2 ಚಪಾತಿ ಹರ್ಕೊಂಡು ಆ 2 ಚಪಾತಿ ಬೇಯಿಸೋ ಅಷ್ಟೊತ್ತಿಗೆ ಟೈಮ್ ಕೂಡ ತಗೊಳುತ್ತೆ. ಈಗ ಟೈಮ್ ಕೂಡ ಸೇವ್ ಆಯಿತು. ಈಗ ಪಲ್ಯನೂ ಮಾಡಿ ಆಗಿತ್ತಲ್ವ. ಸೊ ನೋಡಿ ಹಾಕಿ ಇಟ್ಟಿದ್ದೀನಿ. ಇದು ಇವತ್ತಿನ ರೆಸಿಪಿ. ಹೇಗಿದೆ ಅಂತ ನನಗೆ ತಿಳಿಸಿ, ಜೊತೆಗೆ ನೀವು ಕೂಡ ಟ್ರೈ ಮಾಡಿ. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ನೀಟಾಗಿ ಬಂದಿದೆ ಅಂತ. ನನ್ನ ಮಗ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಿದ್ದಾನೆ, ಯಾರೂ ಬೇಜಾರು ಮಾಡ್ಕೊಡ್ಬೇಡಿ. ಅದಾದಮೇಲೆ ತಿಂಡಿ ಎಲ್ಲ ಮಾಡ್ಕೊಂಡ್ವಿ, ಪಾತ್ರೆ ಎಲ್ಲ ತೊಳ್ದು ನಾವು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡು ಮಾತಾಡ್ತಾಯಿದ್ವಿ ಅಮ್ಮ ನಾನು ಎಲ್ಲ. ಅಷ್ಟರೊಳಗೆ ಸ್ವಲ್ಪ ಮಾವಿನ ಹಣ್ಣು ಕಲ್ಲಂಗಡಿ ಹಣ್ಣೆಲ್ಲ ಬುಕ್ ಮಾಡಿದ್ವಿ ಜಿಪ್ಟೋ ಅಲ್ಲಿ. ಸೊ ಅದು ಬರುತ್ತೆ ಅಂದ್ಬಿಟ್ಟು ನನ್ನ ಮಗ ನನ್ನ ಮಗಳು ದುಡ್ಡು ಇಸ್ಕೊಂಡು ರೆಡಿ ಇದ್ದಾರೆ, ಬಂದಿದ್ದ ತಕ್ಷಣ ಇಸ್ಕೋಬೇಕು ಅಂತ ಹೇಳ್ಬಿಟ್ಟು. ನೋಡಿ ಎಲ್ಲ ಕೆಲಸ ಆಗಿ ಎಷ್ಟು ನೀಟಾಗಿ ಎಲ್ಲ ಒಂದು ಕಡೆ ಎಲ್ಲರೂ ಜಾಗಕ್ಕೆ ಇಟ್ಬಿಟ್ಟಿದ್ದೀವಿ. ಇನ್ನೊಂದು 5 ನಿಮಿಷ ಹೋದರೆ ಮತ್ತೆ ಅದೇ ಆಗಿರುತ್ತೆ. ಮಾಡಿ 5 ಮಿನಿಟ್ಸ್ ಅವ್ರು 6 ಮಿನಿಟ್ಸ್ಗೆಲ್ಲ ಬಂದೇ ಬಿಟ್ಟಿದ್ರು ಅವರು. ನಾನು ಕೆಳಗಡೆ ತೋರಿಸ್ತಾ ಇದ್ದೀನಿ. ಸೊ ನನ್ನ ಮಗಳು ಇಸ್ಕೊಂಡು ಬರಲಿಕ್ಕೆ ಹೊರಟಿದ್ದಾಳೆ. ನನ್ನ ಮಗ ನಾನು ಅಂತ ಅವ್ನು ಫಸ್ಟು ಅಂತ ಅವ್ನು ಹೋಗಿ ಮುಂದೆ ನಿಂತ್ಬಿಟ್ಟಿದ್ದಾನೆ. ಇಬ್ಬರು ಏನೊಂದಕ್ಕಾದರೂ ಕಿತ್ತಾಡ್ತಾನೆ ಇರ್ತಾರೆ, ಇಬ್ಬರಲ್ಲೂ ಅನುಸರಣೆನೇ ಇಲ್ಲ. ಸೊ ನೋಡ್ತಾ ಇರ್ಬೋದು ಅಮ್ಮ ರೆಡಿ ದುಡ್ಡು ಇಸ್ಕೊಂಡು ದುಡ್ಡು ಕೊಟ್ಬಿಟ್ಟು ಅವನು ಇಸ್ಕೋಬೇಕು ಅಂತ ಹೇಳ್ಬಿಟ್ಟು ಇಟ್ಕೊಂಡು ನಿಂತಿದ್ದಾಳೆ. ಕ್ವಾರ್ಟರ್ಸ್ ಎಲ್ಲ ಆ್ಯಕ್ಚುಲಿ ಜಾಸ್ತಿ ಜನ ಇಲ್ಲ, ಯಾಕಂದರೆ ಎಲ್ಲ ರಜಾ ಬಂದಿರೋದ್ರಿಂದ ಊರುಗಳಿಗೆ ಹೋಗಿದ್ದಾರೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಯಾರೂ ಬೇಜಾರು ಮಾಡ್ಕೋಬೇಡಿ. ನೋಡ್ತಾ ಇರ್ಬೋದು ಆ್ಯಕ್ಚುಲಿ ಇವತ್ತು ಲಿಫ್ಟ್ ಬೇರೆ ಕೆಟ್ಟೋಗಿತ್ತು. ಸೊ ಹಾಗಾಗಿ ಅವರು ಲಿಫ್ಟಲ್ಲಿ ಬರ್ತಾರೆ ಅಂತ ಇವ್ರು ವೆಯ್ಟ್ ಮಾಡ್ತಾಯಿದ್ದಾರೆ, ಬಟ್ ಅವರು ಮೆಟ್ಲಿಂದನೇ ಬರ್ತಾಯಿದ್ದಾರೆ. ಆಮೇಲೆ ಅಮ್ಮು ಮೆಟ್ಲಿಂದನೇ ಬರ್ತಿದ್ದಾರೆ ಅಮ್ಮ ಅವರು ಅಂತ ಹೇಳಿದ್ಲು. ಸೊ ಮೇಲೆ ಬರಲಿ ಇರಮ್ಮ, ಹೋಗಬೇಡ ನೀನು ಅಂತ ಹೇಳ್ಬಿಟ್ಟು ಅವಳನ್ನಲ್ಲೇ ನಿಲ್ಲಿಸ್ದೆ. ಸೊ ನೋಡ್ತಾ ಇರ್ಬೋದು ಅಪ್ಪು ಇಸ್ಕೊತಾ ಇದ್ದಾನೆ, ಬಟ್ ಅದು ವೆಯ್ಟ್ ಇದೆ. ಅವ್ನು ನಿನಗೆ ಆಗಲ್ಲ ಅಂತ ಹೇಳ್ತಿದ್ರು ಕೇಳ್ತಾನೆ ಇಲ್ಲ ಅವನು. ಅವ್ರು ನಗಾಡ್ತಿದ್ದಾರೆ ಅವ್ನು ಇಸ್ಕೊತಿರೋದಕ್ಕೆ. ಕೊನೆಗೆ ಅಮ್ಮು ಇಸ್ಕೊಂಡ್ಳು. ನಾನು ಇಸ್ಕೊತೀನಿ ಅಂದರು ಬೇಡಮ್ಮ ನಾನು ಇಸ್ಕೊತೀನಿ ಅಂತಾರೆ. ಸೊ ಆಮೇಲೆ ಈಗ ನೋಡಿ ಅಮ್ಮ ಹಿಡ್ಕೊಂಡು ಒಳಗೆ ಹೋಗ್ತಿದ್ದಾಳೆ. ಏನು ಅಂದರೆ ಆ್ಯಕ್ಚುಲಿ ಯಾವಾಗೂ ಕೆಟ್ಟೋಗಿರೋದಾಗಲಿ ಮತ್ತೊಂದು ಬರ್ತಿರಲಿಲ್ಲ. ಬಟ್ ಈ ಟೈಮ್ ನಾವು ಮ್ಯಾಂಗೋ ಬುಕ್ ಮಾಡಿದ್ವಿ, ಅದರಲ್ಲಿ ಹುಳಗಳಿರೋ ಅಂಥ ಮ್ಯಾಂಗೋನೇ ಕೊಟ್ಬಿಟ್ಟಿದ್ರು. ಅವರು ನೋಡಿ ಕೊಟ್ಟಿದ್ರು ಅಥವಾ ನೋಡ್ದಲ್ಲೇ ಕೊಟ್ಟಿದ್ರೋ ಗೊತ್ತಿಲ್ಲ, ಬಟ್ ಎಲ್ಲನೂ ಚೆನ್ನಾಗಿತ್ತು, ಮ್ಯಾಂಗೋ ಮಾತ್ರ ಹಾಳಾಗೋಗಿತ್ತು. ನೋಡ್ತಾ ಇರ್ಬೋದು. ಮತ್ತು ಅಮ್ಮ ನಾವು ಹೋದ್ಮೇಲೆ ಕುಂಬಳಕಾಯಿನ ಬುಕ್ ಮಾಡ್ಕೊಂಡಿದ್ದಾರೆ ಮತ್ತೆ ಇನ್ನೊಂದು ಮಾಡಲಿಕ್ಕೆ. ಕುಂಬಳಕಾಯಿ ಹಲ್ವಾ ಮಾಡಬೇಕು ಅಂತ ಇದ್ದರು. ಸೊ ಹಂಗಾಗಿ ಕುಂಬಳಕಾಯಿನ ತರಿಸ್ಕೊಂಡಿದ್ದಾರೆ. ಜೊತೆಗೆ ಕ್ಯಾರೆಟು ಕಮ್ಮಿ ಇತ್ತು, 20 ರೂಪೀಸ್ಗೆ ಅರ್ಧ kg ಇತ್ತು. ನೋಡ್ತಾ ಇರ್ಬೋದು ಮಾವಿನಣ್ಣು ಹಾಳಾಗೋಗಿದೆ. ಆ್ಯಕ್ಚುಲಿ ಹಾಳಾಗಿದೆ ಅನ್ನೋದಕ್ಕಿಂತಲೂ ಹುಳಗಳಾಗ್ಬಿಟ್ಟಿದ್ವು. ಆ ಥರ ಹುಳ ನಾನು ನೋಡೇ ಇರಲಿಲ್ಲ. ಆ ಥರ ಹಾರ್ತಾಯಿದ್ವು ಸಣ್ಣ ಹುಳಗಳು. ಅವು ಹರಿದಾಡ್ತವೆ ಅಂತ ನಾನು ಅಂದ್ಕೊಂಡ್ರೆ ಅವು ಹಾರ್ತಾಯಿದ್ವು. ನೋಡ್ತಾ ಇರ್ಬೋದು ಮಾವಿನಣ್ಣು ಎಷ್ಟು ಕೊಳ್ತೋಗಿದೆ ಅಂತ.
ಆ್ಯಕ್ಚುಲಿ ನಾನು ಅದರಲ್ಲಿ ಹುಳಗಳು ಇರುತ್ತೆ ಅಂತ ಗೊತ್ತಿತ್ತು, ಬಟ್ ನಾನು ನೋಡಿರಲಿಲ್ಲ. ಅದು ಆ ಸಣ್ಣ ಸಣ್ಣ ಹುಳಗಳು ಹಾರ್ತಿದ್ವು, ಅದೇ ನನಗೆ ಆಶ್ಚರ್ಯ ಆಗಿದ್ದು. ನನಗೆ ತುಂಬ ಭಯ ಆಗೋಯಿತು. ಅದಾದಮೇಲೆ ಅದನ್ನು ರಿಟರ್ನ್ಗೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಕೂತ್ವಿ. ಅಷ್ಟೊತ್ತಿಗೆ ಅಮ್ಮ ಇದ್ದಿದ್ದು ಜ್ಯೂಸ್ ಕುಡಿಯೋಣ ಬನ್ನಿ, ಬಿಸಿಲು ಆಯ್ತಲ್ವ, ಕುಡಿಯೋಣ, ಸ್ವಲ್ಪ ಸರಿ ಹೋಗುತ್ತೆ, ದಾವು ತೀರುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ಫಾಂಟ ಕೊಡೋಕ್ಕೆ ತೊಗೊಂಡ್ರು. ಆ ಉಪ್ಪು ಅಮ್ಮು ನನಗೆ ಅಂತ ಫಸ್ಟು ಇದು ಮಾಡ್ತಾ ಅವರಿಬ್ಬರು ಅಮ್ಮನ ಹತ್ರ ಇಸ್ಕೊತಾ ಇದ್ದಾರೆ. ನೋಡ್ತಾ ಇರ್ಬೋದು, ಅಮ್ಮ ಫಾಂಟ ಬಿಡ್ಕೊಡ್ತಾ ಇದ್ದಾರೆ. ನಮ್ಮನೇಲಿ ಯಾವಾಗೂ ಜ್ಯೂಸ್ ಕೊಡುವಾಗಿದ್ದರೆ ಅವರಿಬ್ಬರು ಕಿತ್ತಾಡೋದು ಮಾತ್ರ ತಪ್ಪಿರಲ್ಲ. ನೀನು ಫಸ್ಟ್ ಕುಡಿ ಅಂತ ಕಿತ್ತಾಡ್ತಾರೆ. ಎಲ್ಲರೂ ಫಸ್ಟ್ ಕುಡಿಯೋಕ್ಕೆ ಕಿತ್ತಾಡಿದ್ರು, ಇವರು ನೀನು ಫಸ್ಟ್ ಕುಡಿ ಅಂತ ಕಿತ್ತಾಡ್ತಾರೆ. ಅದಾದಮೇಲೆ ಅಮ್ಮ ನನಗೆ ಕೊಟ್ಟರು ಫಸ್ಟು. ನಾನು ಕುಡಿದ್ಬಿಟ್ಟು ಮತ್ತೆ ಅಮ್ಮಂಗೆ ಕೊಟ್ಟೆ ಲೋಟನ. ಅದೇ ಲೋಟಕ್ಕೆ ಅಮ್ಮ ಬಿಡ್ಕೊಂಡು ಕುಡಿತಾರೆ ಯಾವಾಗಲೂ ಅಷ್ಟೇ. ಇವರಿಬ್ಬರು ಮಾತ್ರ ನೀನು ಫಸ್ಟ್ ಕುಡಿ ಅಂತ ಕಿತ್ತಾಡಿಕೊಂಡು ಕುಡಿಯೋದೇ ಲೇಟ್ ಮಾಡ್ತಾರೆ. ನೋಡ್ತಾ ಇರ್ಬೋದು. ಅದಾದಮೇಲೆ ಮತ್ತೆ ಮಾವಿನಣ್ಣು ರಿಟರ್ನ್ಗೆ ಹಾಕಿದ್ನಲ್ವ, ಬಂತು. ಈ ಮಾವಿನಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. 120 ರೂಪೀಸ್ ಇತ್ತು, ಪರವಾಗಿಲ್ಲ, ಕೊಡ್ಬೋದು. ಅದಾದಮೇಲೆ ಸ್ವಲ್ಪ ಆಚೆ ಅಂದರೆ ಕೆಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಹೋಗ್ತಾಯಿದ್ವಿ. ಬಟ್ ಲಿಫ್ಟ್ ಕೆಟ್ಟೋಗಿತ್ತು, ಹಾಗಾಗಿ ನಾವು ಕೆಳಗಡೆ ಹಾಗೆ ಮೆಟ್ಲಲ್ಲೇ ನಡ್ಕೊಂಡು ಹೋದ್ವಿ. ಅದಾದಮೇಲೆ ಅಲ್ಲಿ ಹೋದರೆ ಅಲ್ಲಿ ಎಲ್ಲ ಥರ ಮರಗಳು ಹಾಕಿದ್ದಾರೆ. ಸೀಬೆಹಣ್ಣಿಂದು, ಮಾವಿನ ಹಣ್ಣು, ನೆಲ್ಲಿಕಾಯಿ, ಕರ್ಬೇವಿನ ಸೊಪ್ಪಿಂದು, ಪ್ರತಿಯೊಂದು ಥರದ್ದು ಫ್ಲವರ್ದು, ಮಲ್ಲಿಗೆ ಹೂವು, ದಾಸವಾಳ ಹೂವು, ಈ ಥರ ಎಲ್ಲ ಥರದ್ದು ಹಾಕಿದ್ದಾರೆ. ನೋಡ್ತಾ ಇರ್ಬೋದು ನೆಲ್ಲಿಕಾಯಿ ಹೆಂಗಿದೆ ಅಂತ. ಇನ್ನೂ ತುಂಬ ಜಾಸ್ತಿ ಇತ್ತು, ಬಟ್ ನಾವು ಕೀಳೋಕ್ಕೆ ಮುಂಚೆ ಯಾರೋ ಬಂದು ಕಿತ್ಕೊಂಡು ಹೋಗ್ಬಿಟ್ಟಿದ್ರು. ಬಟ್ ಇವೆಲ್ಲ ಮೇಲಿತ್ತು. ನಾನು ಸ್ವಲ್ಪ ಹೈಟ್ ಇರೋದ್ರಿಂದ ಇನ್ನೊಂದು ಕಡ್ಡಿ ತೊಗೊಂಡು ನಡ್ಕಿಸ್ಕೊಂಡು ಕಿತ್ಕೊಂಡೆ. ಕೆಲವೊಂದಿಷ್ಟು ಕೈಗೆ ಎಡಕ್ತಿದ್ವು, ಅವನ್ನ ಕೈಯಲ್ಲೇ ಬಿಡಿಸ್ಕೊಂಡೆ. ಟಚ್ ಮಾಡಿದ್ರೆ ಸಾಕು ಕೆಳಗೆ ಬೀಳೋಕ್ಕೆ ಸ್ಟಾರ್ಟ್ ಆಗ್ತಾಯಿದ್ವು. ಸೊ ನನಗೆ ಎಷ್ಟು ಎಡ್ಕುತ್ತೋ ಅಷ್ಟು ಕೈಯಲ್ಲೇ ಕಿತ್ಕೊಂಡು, ಇನ್ನು ಕೆಲವು ಮಾತ್ರ ಅಲ್ಲೇ ಕೆಳಗಡೆ ಒಂದು ಕೋಲ್ ಬಿದ್ದಿತ್ತು, ಆ ಕೋಲನ್ನ ತೊಗೊಂಡು ನಾನು ಅದ್ರ ಸಹಾಯದಿಂದ ಕೆಳಗಡೆ ಬೀಳಿಸ್ತಿದ್ದೆ. ಅಮ್ಮ ಎಲ್ಲ ಹಾಯ್ಕೋತಾಯಿದ್ರು, ಅಮ್ಮ ಮತ್ತು ಅಮ್ಮ ಇಬ್ಬರೂ ಹಾಯ್ಕೋತಾಯಿದ್ರು. ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿದೆ. ಕೀಳೋದು ಈಸಿ ಆ್ಯಕ್ಚುಲಿ ನೆಲ್ಲಿಕಾಯಿನ. ನನಗಿದಂದರೆ ತುಂಬ ಇಷ್ಟ. ವಿಟಮಿನ್ ಸಿ ಇರುತ್ತೆ ಇದರಲ್ಲಿ. ಇದು ತಿನ್ನೋದ್ರಿಂದ ಇಮ್ಯುನಿಟಿ ಪವರ್ ಕೂಡ ಹೆಚ್ಚಾಗುತ್ತೆ. ನೋಡ್ತಾ ಇರ್ಬೋದು ನೆಲ್ಲಿಕಾಯಿಯಲ್ಲಿ ಹುಳಿ ಅಂಶ ಇರೋದು ನಮಗೆ ದೇಹಕ್ಕೆ ತುಂಬ ಒಳ್ಳೆಯದು. ನೆಲ್ಲಿಕಾಯಿನ ಯೂಸ್ ಮಾಡೋದ್ರಿಂದ ಕೂದಲು ಸಹ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನೆಲ್ಲಿಕಾಯಿನ ಕಿತ್ಕೋತಾ ಇದ್ದೀವಿ. ಅಮ್ಮನೂ ನನಗೆ ಸಹ ಹೆಲ್ಪ್ ಮಾಡ್ತಾಯಿದ್ದಾರೆ. ಅಲ್ಲಿ ಗೂಡು ಥರ ಕಟ್ಟಿತ್ತು, ನಾನು ಅದನ್ನು ಕಿತ್ಕೋಬೇಡ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಬರೀ ಚೆನ್ನಾಗಿರೋವಷ್ಟೇ ಕಿತ್ಕೊಂಡ್ವಿ. ಹಂಗೆ ಅಲ್ಲಿ ದುಂಡು ಮಲ್ಲಿಗೆ ಹೂವು ಬಿಟ್ಟಿದ್ರು, ಅದನ್ನು ಸಹ ಅಮ್ಮ ಕಿತ್ಕೊಂಡು ಬಂದಿದ್ದರು. ನೋಡ್ತಾ ಇರ್ಬೋದು ಎಷ್ಟು ಸಿಕ್ಕಿದೆ ಅಂತ. ಇಷ್ಟು ಸಿಕ್ಕಿದ್ವು ನಮಗೆ. ಇನ್ನೂ ಕೆಲವು ಸಿಕ್ಕಿದ್ವು, ಅವನ್ನ ಅಂದರೆ ಮೇಲೆಲ್ಲ ಪೊರೆ ಥರ ಬಿಟ್ಕೊಂಡಿತ್ತು, ಅದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿರೋದು ಅಷ್ಟೇ ಎತ್ಕೊಂಡು ಬಂದಿದ್ದೆ. ಹುಳಿಯಾಗಿತ್ತು. ಇದಕ್ಕೆ ಉಪ್ಪು ಖಾರ ಮಿಕ್ಸ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ನೆನೆಸೋಕೆ ಇಟ್ಬಿಟ್ಟು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಹೇಳ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇದಾದಮೇಲೆ ಅಮ್ಮ ಜಿಪ್ಟೋದಲ್ಲಿ ಆರ್ಡ್ರ್ ಮಾಡಿದ್ವಲ್ಲ ಕಲ್ಲಂಗಡಿ ಹಣ್ಣು, ಅದು ಬಂದಿತ್ತು. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಕಲರ್ಫುಲ್ಲಾಗಿದೆ. ಇದು ತಿನ್ಬೇಕು ಆ್ಯಕ್ಚುಲಿ. ಈ ಬೇಸಿಗೆಲಿ ನಾವು ಇದನ್ನು ತಿನ್ನೋದ್ರಿಂದ ನಮ್ಮ ಬಾಡಿಗೆ ನೀರಿನಂಶ ಚೆನ್ನಾಗಿ ದೇಹಕ್ಕೆ ಸೇರುತ್ತೆ. ಮಕ್ಕಳು ನೀರು ಕುಡಿಯೋಕ್ಕೆ ಕೆಲವು ಮಕ್ಕಳು ಕುಡಿತಾರೆ. ನನ್ನ ಮಕ್ಕಳಲ್ಲಿ ನನ್ನ ಅಪ್ಪು ಕುಡಿತಾನೆ, ಅಮ್ಮು ಕುಡಿಯೋದೇ ಇಲ್ಲ. ಸೊ ನಮ್ಮ ಬಾಡಿಗೆ ನೀರು ಈಗ ತುಂಬ ಇಂಪಾರ್ಟೆಂಟು. ಹಾಗಾಗಿ ಈ ಕಲ್ಲಂಗಡಿ ಹಣ್ಣನ್ನ ನಾವು ತಿನ್ನಬೇಕು. ಅದಕ್ಕೆ ಅಪ್ಪು ಮಗುನೂ ತಿನ್ನೋದಕ್ಕೆ ಅಮ್ಮ ಕೊಡ್ತಾಯಿದ್ದಾರೆ. ಅವರಿಬ್ರಿಗೂ ಕೊಟ್ಟಾದಮೇಲೆ ನನಗೂ ಕೊಡ್ತಿದ್ದಾರೆ. ಎಷ್ಟು ಕಲರ್ಫುಲ್ಲಾಗಿದೆ ಅಂದರೆ ತುಂಬ ಕಲರ್ಫುಲ್ಲಾಗಿದೆ. ಎಷ್ಟು ರೆಡ್ಡಾಗಿದೆ ನೋಡಿ. ಅಮ್ಮ ತಿಂತಿದ್ದಾಳೆ. ಸ್ವಲ್ಪ ಕೋಲ್ಡ್ ಕೂಡ ಇತ್ತು. ನಾವು ಕೆಳಗೆ ಹೋಗೋ ಅಷ್ಟೊತ್ತಿಗೆ ಅಂದ್ಕೊಂಡಿದ್ವಿ ಬಂದು ಕಲ್ಲಂಗಡಿ ಹಣ್ಣು ತಿನ್ನೋಣ ಅಂತ. ಹಾಗಾಗಿ ಸ್ವಲ್ಪ ಹೊತ್ತು ಫ್ರಿಜ್ಗೆ ಇಟ್ಬಿಟ್ಟು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಕೋಲ್ಡ್ ಇತ್ತಲ್ವ, ಚೆನ್ನಾಗಿತ್ತು. ತಿಂತಾಯಿದ್ದೀವಿ. ಮತ್ತು ಟೇಸ್ಟ್ ಕೂಡ ಅಷ್ಟೇ ಸಖತ್ ಸ್ವೀಟ್ ಇತ್ತು. ನಾವು ಕೊಡೋ ದುಡ್ಡಿಗೆ ತಕ್ಕಾಗೇ ಹಣ್ಣು ಕೊಟ್ಟಿದ್ರು ಅವರು. ಅದೇ ಕೆಲವೊಂದು ಟೈಮಲ್ಲಿ ಈಗ ಮಾವಿನ ಹಣ್ಣು ಆಯ್ತಲ್ಲ ಆ ಥರ ಆಗುತ್ತೆ. ಬಟ್ ಈಸಿಯಾಗಿ ರಿಟರ್ನ್ ಮಾಡಿ ಚೆನ್ನಾಗಿರೋದನ್ನು ನಾವು ತೊಗೋಬೋದು. ಬಟ್ ಕಲ್ಲಂಗಡಿ ಹಣ್ಣು ಮಾತ್ರ ನಾವು ದುಡ್ಡು ಕೊಟ್ಟಿದ್ದಕ್ಕಿಂತಲೂ ಹೆಚ್ಚಾಗೇ ಇತ್ತು. ಅದಾದಮೇಲೆ ಸಂಜೆಗೆ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಅಮ್ಮ ಪಾಲಕ್ ಸೊಪ್ಪನ್ನ ಕುಯ್ದಿಡ್ತಿದ್ದಾರೆ. ಸಂಜೆ ಮಾಡುವಂತೆ ಅಂತ ಹೇಳ್ತಾಯಿದ್ರು. ಸರಿ ಅಮ್ಮ ಆಯಿತು, ನೀನು ಕುಯ್ದಿಡು ಅಂತ ಹೇಳಿದೆ. ಸೊ ಹಂಗಾಗಿ ಅಮ್ಮ ಒಂದು ನಿಮಿಷನೂ ಸುಮ್ಮನೆ ಕೂರೋದೇ ಇಲ್ಲ. ಹಂಗಾಗಿ ಅವ್ರು ಕುಯ್ದಿಡ್ತಾಯಿದ್ರು. ನಾನು ಹಾಗೆ ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ತಾ ಎಡಿಟಿಂಗ್ ಮಾಡೋದಿತ್ತು. ಸೊ ನಾನು ಎಡಿಟಿಂಗ್ ಮಾಡ್ತಾ ಕೂತಿದ್ದೆ. ಅಮ್ಮ ಸೊಪ್ಪನ್ನೆಲ್ಲ ಕುಯ್ದು ಎತ್ತಿಡ್ತಾಯಿದ್ರು. ಮತ್ತು ಫ್ರಿಜ್ಗೆ ಇಟ್ಬಿಡ್ತಾರೆ. ಮಾಡುವಾಗ ಈಸಿಯಾಗಿ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ.
ಈ ತರಕಾರಿನೂ ಅಷ್ಟೇ ನಾಳೆ ಟಿಫನಿಗೆ ಏನು ಬೇಕು ಅಂತ ಅಮ್ಮ ಇವಾಗೆ ಕುಯ್ದಿಟ್ಕೊಂಡು ಬಿಡ್ತಾರೆ ಫ್ರೀಯಾಗಿ ಕೂತಿದ್ದಾಗ. ನಾನು ನೆಕ್ಸ್ಟ್ ಬೆಳಗ್ಗೆ ಎದ್ದು ಮಾಡೋದಕ್ಕೆ ಈಸಿ ಆಗುತ್ತೆ. ಅದಾದಮೇಲೆ ನಾನು ನಮ್ಮ ಮನೆಗೆ ಬಂದುಬಿಟ್ಟೆ. ನಮ್ಮ ಮನೆಗೆ ಬರೋ ವಿಡಿಯೋ ಎಲ್ಲ ಹಾಕೋಕ್ಕಾಗಲಿಲ್ಲ. ಸೊ ಮನೆಗೆ ಬಂದು ಸ್ವಲ್ಪ ಮನೆ ಕ್ಲೀನ್ ಮಾಡಿಕೊಂಡು ಮನೆಯವರಿದ್ದರು. ಅವರು ಬೆಳಗ್ಗೆ ಟಿಫನ್ ತಿಂದಿದ್ರು ಇಲ್ವೋ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಬೇಗನೆ ಅವರಿಗೆ ಚಪಾತಿ ಮತ್ತು ಪಲ್ಯ ಮಾಡಿ ಹಲ್ವಾ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯಾರೆಟ್ ಜಾಸ್ತಿ ಇತ್ತು. ನಾನು ಊರಿಗೆ ಹೋಗೋಕ್ಕೆ ಮುಂಚೆ ಬುಕ್ ಮಾಡಿದ್ದು. ಕ್ಯಾರೆಟ್ ಇತ್ತಲ್ವ ಮತ್ತು ಹಾಳಾಗಿ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನೀವು ತುರ್ಕೊಡಿ ಅಂತ ಹೇಳಿ ನಮ್ಮ ರವಿ ಅವ್ರಿಗೆ ಕೊಟ್ಟಿದ್ದೆ. ಅವರು ನನಗೆ ತುರ್ದು ಕೊಟ್ಟರು. ನಾನು ಅಷ್ಟೊತ್ತಿಗೆ ಹಲ್ವಾ ಮಾಡೋದಕ್ಕೆ ರೆಡಿ ಮಾಡಿಕೊಂಡೆ. ಒಂದು ಬಾಣಲೆಗೆ ತುಪ್ಪ ಹಾಕಿ ಮತ್ತು ತುರಿದಿರ್ತೀವಲ್ಲ ಆ ಕ್ಯಾರೆಟ್ನ ನಾವು ಹಾಕಿ ಸ್ವಲ್ಪ ಚೆನ್ನಾಗಿ ತುಪ್ಪದಲ್ಲೇ ಹುರ್ಕೋಬೇಕು. ಒಂದು 4 ಮಿನಿಟ್ಸ್ 5 ಮಿನಿಟ್ಸ್ ಚೆನ್ನಾಗಿ ಹುರ್ಕೋಬೇಕು. ಅದು ಒಂದು ಆರೆಂಜ್ ಕಲರ್ ಇರೋದು ಇನ್ನೂ ಸ್ವಲ್ಪ ರೆಡ್ಡಿಶ್ ಆಗುತ್ತೆ. ಆ ಥರ ಆಗೋವರೆಗೂ ನಾವು ಚೆನ್ನಾಗಿ ಹುರ್ಕೋಬೇಕು. ತುಪ್ಪದ ವಾಸನೆ ಘಮ 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 ಅಂತಿರುತ್ತೆ. ಹಲ್ವಾ ತಿನ್ನುವಾಗಲೂ ಅಷ್ಟೇ ಎಷ್ಟು ಫ್ಲೇವರಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾವು ಯೂಸ್ ಮಾಡಿರೋದು ಮನೆ ತುಪ್ಪ ಆಗಿರೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ. ನನಗೆ ಈ GRP ಮತ್ತು ಹೊರಗಡೆ ತುಪ್ಪ ಅಷ್ಟು ಇಷ್ಟನೇ ಆಗೋಲ್ಲ. ಅದ್ರ ಸ್ಮೆಲ್ ಕೂಡ ನನಗೆ ಒಂಥರ ಅನಿಸುತ್ತೆ. ಸೊ ಇದು ನಾನೇ ಮಾಡಿರೋ ತುಪ್ಪ, ಹಾಗಾಗಿ ಮನೆ ತುಪ್ಪ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಹುರ್ಕೋತಿದ್ದೀನಿ. ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೇಂಜ್ ಆಗಿದೆ ಅಂತ. ನಾನು ಆ್ಯಕ್ಚುಲಿ ನಾನೇ ವೀಡಿಯೋ ಮಾಡಿಕೊಂಡು ನಾನೇ ಈ ಥರ ಅಡುಗೆ ಮಾಡೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ. ಸೊ ಯಾರೂ ಬೇಜಾರು ಮಾಡ್ಕೋಬೇಡಿ. ಇನ್ಮೇಲೆ ರಿಂಗ್ ಲೈಟ್ ಯೂಸ್ ಮಾಡಿಕೊಂಡು ನಾನು ಟ್ರೈಪಾಡ್ನ ಯೂಸ್ ಮಾಡಿಕೊಂಡು ಈ ಥರ ಕುಕ್ಕಿಂಗ್ ವೀಡಿಯೋಸ್ನ ಮಾಡುವಾಗ ಚೆನ್ನಾಗಿ ಬರೋ ಥರ ಮಾಡ್ತೀನಿ. ಅದಾದಮೇಲೆ ಒಂದು 3 ಏಲಕ್ಕಿನ ಕುಟ್ಟಿ ರೆಡಿ ಇಟ್ಕೊತಾ ಇದ್ದೀನಿ. ಯಾಕಂದರೆ ಕ್ಯಾರೆಟ್ ಹಲ್ವಾಗೆ ನಾವು ಹಾಲು ಹಾಕಿರ್ತೀವಲ್ಲ, ಬರೀ ಹಾಲಲ್ಲಿ ವಾಸನೆ ಇದ್ದರೆ ನನ್ನ ಮಗ ತಿನ್ನೋದಿಲ್ಲ. ಹಾಗಾಗಿ ಅದಕ್ಕೆ ಸ್ವಲ್ಪ ಫ್ಲೇವರ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಏಲಕ್ಕಿ ಹಾಕ್ತಾಯಿದ್ದೀನಿ. ಕೆಲವರು ಆ ಕ್ಯಾರೆಟ್ ಹಲ್ವಾಗೆ ಏಲಕ್ಕಿ ಹಾಕೋದಿಲ್ಲ, ಬಟ್ ನನಗೆ ಸ್ಮೆಲ್ಲು ಇದ್ದರೆ ನನಗೂ ಅಷ್ಟೇ ಹಾಲಲ್ಲಿದ್ದರೆ ಒಂಥರ ಅನಿಸುತ್ತೆ. ಹಾಗಾಗಿ ನಾನು ಏಲಕ್ಕಿನ 3 ಕುಟ್ಟಿ ಹಾಕೊಳ್ಳೋಣ ಅಂದ್ಬಿಟ್ಟು ರೆಡಿ ಇಟ್ಕೊತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಈಗ ಈ ಥರ ಕ್ಲೀನಾಗಿ ತುಪ್ಪದಲ್ಲಿ ಹುರ್ಕೊಂಡು ಆಗಿದೆ. ಇದಾದಮೇಲೆ ಹಾಲಿರಲಿಲ್ಲ, ಜಿಪ್ಟೋದಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ವಿ. ಆಮೇಲೆ ಹಾಲೂ ಬಂತು. ನಮ್ಮ ಮನೆಯವರು ಅದೆಲ್ಲ ಐಟಮ್ಸ್ ಎಲ್ಲ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾಯಿದ್ರು. ಅಷ್ಟರೊಳಗೆ ನಾನು ಎಲ್ಲ ಹುರಿದಿಟ್ಕೊಂಡ್ರೆ ಹಾಲು ಬಂದಿದ ತಕ್ಷಣ ಹಾಕ್ಬೋದು ಅಂತ ಹೇಳ್ಬಿಟ್ಟು ಹುರಿದಿಟ್ಕೊಂಡೆ. ಅಷ್ಟೊತ್ತಿಗೆ ಹಾಲೂ ಬಂತು. ಗುಡ್ ಲೈಫ್ ನಾವು ಯೂಸ್ ಮಾಡೋದು ಯಾವಾಗ್ಲೂ. ಸೊ ಅದರಲ್ಲಿ ಗಟ್ಟಿ ಇರುತ್ತೆ ಇದು ಮಾಮೂಲಿ ಹಾಲಿಗಿಂತ. ಅದಾದಮೇಲೆ ಹಾಲೂ ಬಂದಿತ್ತಲ್ವ, ಸೊ ಅದರ ಗಟ್ಟಿ ಇರುತ್ತೆ ತುಂಬ ಹಾಲು. ಹಾಗಾಗಿ ಆ ಹಾಲನ್ನ ಹಾಕ್ಬಿಟ್ಟು ಮಾಡೋಣ ಅಂತ ಎಲ್ಲ ಎತ್ತಿಟ್ಕೊಂಡಿದ್ದೆ. ಹಾಲೂ ಬಂದಿತ್ತಲ್ವ, ಸೊ ಅದನ್ನು ಒಂದು ಲೋಟ ಅಷ್ಟೇ ತೊಗೊಂಡು ಹಾಕಿದೆ. ತೀರಾ ಹಾಲಲ್ಲಾದ್ರೂ ಚೆನ್ನಾಗಿರೋದಿಲ್ಲ ಅಲ್ವಾ, ಹಾಗಾಗಿ ಅದು ಗಟ್ಟಿ ಹಾಲು ಅಂದ್ಬಿಟ್ಟು ಒಂದು ಲೋಟ ಅಷ್ಟೇ ಹಾಕಿದೆ. ಮತ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕ್ಯಾರೆಟ್ ಬೇಯಬೇಕಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿದ್ದೀನಿ. ನೋಡ್ತಾ ಇರ್ಬೋದು ಹೇಗೆ ಬೇಯ್ತಾ ಇದೆ ಅಂತ. ಈ ಥರ ಸ್ವಲ್ಪ ನೀರಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು. ಎಷ್ಟು ನಾವು ಬೇಯಿಸ್ಕೋತೀವೋ ಅಷ್ಟು ಹಲ್ವಾ ಚೆನ್ನಾಗಿರುತ್ತೆ. ಬಾಯಲ್ಲಿಟ್ಟು ಕರ್ಗೋಗಬೇಕು, ಆ ಥರ ನಾವು ಮಾಡ್ಕೋಬೇಕು. ಸೊ ನೀರೆಲ್ಲ ಹಾಕಿ ಚೆನ್ನಾಗಿ ಬೆಂದಿದೆ ಅಂತ, ಒಂದು 3/4 ಭಾಗ ಬೆಂದಿದೆ ಅಂತ ಅನ್ನಿಸ್ದಾಗ ನಾವು 1 ಕಪ್ ಸಕ್ಕರೆನ ನಾನು ಹಾಕ್ಕೋತಾ ಇದ್ದೀನಿ. 1/4 ಕಪ್ ಹಾಕಿದ್ದೀನಿ ಆ್ಯಕ್ಚುಲಿ ನಾನೀಗ, ಯಾಕಂದರೆ ಕ್ಯಾರೆಟ್ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಚಿಕ್ಕ ಲೋಟದಲ್ಲಿ 1/4 ಕಪ್ ಹಾಕಿದ್ದೀನಿ. ಈ ಥರ ಹಾಕಾದ್ಮೇಲೆ ಅದು ಸಕ್ಕರೆ ಎಲ್ಲ ಕರಗಿ ಮತ್ತು ಸಕ್ಕರೆಲೂ ಅದು ಚೆನ್ನಾಗಿ ಹೊಂದ್ಕೋಬೇಕು. ಹೊಂದ್ಕೊಂಡಾದ್ಮೇಲೆ ಅದು ಗಟ್ಟಿ ಆಗುತ್ತೆ. ಸೊ ಒಂದು ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ನಾವು ಗ್ಯಾಸ್ನ ಆಫ್ ಮಾಡ್ಕೋಬೇಕಾಗುತ್ತೆ. ಬಟ್ ಇದನ್ನು ಸಕ್ಕರೆ ಕರಗಬೇಕಲ್ವ, ಹಾಗಾಗಿ ಇನ್ನು ಚೆನ್ನಾಗಿ ಕೈ ಆಡಿಸಿ ಅದನ್ನು ಹೊಂದಿಸ್ಕೋಬೇಕು. ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಆ್ಯಕ್ಚುಲಿ ನಮ್ಮ ಮನೇಲಿ ಸ್ವೀಟ್ ಯಾರೂ ತಿನ್ನೋದಿಲ್ಲ. ನಮ್ಮ ಮನೆಯವರೇ ಆಗಲಿ, ನಾನಾಗಲಿ, ನನ್ನ ಮಗ ಆಗಲಿ, ಮಗಳು ಯಾರೂ ತಿನ್ನೋದಿಲ್ಲ, ಸ್ವಲ್ಪ ಅಷ್ಟೇ. ಅದಾದಮೇಲೆ ನೋಡ್ತಾ ಇರ್ಬೋದು ಈಗ ನಾನು ಏಲಕ್ಕಿ ಹಾಕ್ಕೋತಾ ಇದ್ದೀನಿ. ಏಲಕ್ಕಿನ ಲಾಸ್ಟಿಗೆ ಹಾಕ್ಕೋಬೇಕು, ಯಾಕಂದರೆ ಫ್ಲೇವರು ಚೆನ್ನಾಗಿ ಬರುತ್ತೆ. ಮೊದಲೇ ಹಾಕ್ಬಿಟ್ರೆ ಫ್ಲೇವರೇ ಇರೋದಿಲ್ಲ. ಕೊನೆಗೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಕಟ್ ಮಾಡಿ ಪೀಸ್ ಮಾಡಿ ಹಾಕ್ಕೊಡ್ತಾಯಿದ್ದೀನಿ. ಬಾದಾಮಿ ಮತ್ತು ಗೋಡಂಬಿ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಬಾದಾಮಿ ಗೋಡಂಬಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ. ನೋಡ್ತಾ ಇರ್ಬೋದು ಕ್ಯಾರೆಟ್ ಮೊದಲೇ ಹೇಗಿತ್ತು ಈಗ ಯಾವ ಕಲರ್ ಆಗಿದೆ ಅಂತ, ಫುಲ್ ಕಲರ್ಫುಲ್ಲಾಗಿದೆ. ಸೊ ಆಮೇಲೆ ನಮ್ಮ ಮನೆಯವ್ರಿಗೆ ಊಟಕ್ಕೆ ಕೊಡೋಣ ಅಂತ ಹೇಳ್ಬಿಟ್ಟು ಒಂದು ಪ್ಲೇಟಿಗೆ, ಇದು ಡಿ-ಮಾರ್ಟಿಂದ ತಂದಿದ್ದು 79 ರುಪೀಸ್ ಓನ್ಲಿ. ಸೊ ಅದಕ್ಕೆ ಇವತ್ತು ಫಸ್ಟ್ ಟೈಮ್ ಹಾಕ್ಕೊಡ್ತಾಯಿದ್ದೀನಿ. ಮೊನ್ನೆ ಅಷ್ಟೇ ತಂದಿದ್ದೆ. ಚಪಾತಿ ಹಾಕ್ಬಿಟ್ಟು ಮತ್ತು
ಕ್ಯಾರೆಟ್ ಹಲ್ವ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ಅದಾದಮೇಲೆ ಸೋರೆಕಾಯಿದು ಪಲ್ಯ ಮಾಡಿದ್ದೆ. ಸೊ ಆ ಪಲ್ಯನೂ ಹಾಕ್ಬಿಟ್ಟು ಇವತ್ತು ಲಂಚ್ಗೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರಿಗೆ ಲೈಟಾಗಿ ಮಾಡಿಕೊಟ್ಟಿದ್ದೀನಿ. ರಾತ್ರಿ ಮತ್ತೆ ಬೇರೆ ಅಡುಗೆ ಮಾಡಬೇಕು. ಇದು ಮಧ್ಯಾಹ್ನಕ್ಕಷ್ಟೇ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ. ಇದು ನನ್ನ ಮಗನಿಗೆ ಅಂತ ಹಾಕ್ಕೊಟ್ಟಿದ್ದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.